ಅದೇ ಹ್ಮ್. ಒಂದು 10 ವರ್ಷ ನಾವಲ್ಲಿ ಕೆಲಸ ಮಾಡಿದ್ದೇವೆ. ಹಾ, ನಾನು ಮದುವೆ ಆಗಿದ್ದು ಕೂಡ ಅಲ್ಲಿ. ಧರ್ಮಸ್ಥಳದಲ್ಲೇ. ಹಾ, ಹಾ, ಅಂದ್ರೆ ಹೆಂಡತಿ ಅಲ್ಲೇ ಅವಳೆ, ಧರ್ಮಸ್ಥಳದ ಅವಳೆ. ಹಾ. ಅಂದ್ರೆ ಅವರು ಮುಂಚೆ ಸಣ್ಣ ಇರುವಾಗಿಂದನೂ ಅದೇ ತರ ಆಗ್ತದ ಉಂಟಂತ ಅಲ್ಲಿ. ನಿಮ್ಮ ಮಿಸಸ್ಗೆ ಅವಾಗ್ಲಿಂದಾನೇ ಗೊತ್ತು, ಹಾ, ಅವಾಗಿಂದಾನೇ ಗೊತ್ತು. ಚಿಕ್ಕ ಹುಡುಗಿಯಿಂದಾನೇ ಗೊತ್ತು. ಹಾ, ಹೌದು, ಅವರಲ್ಲೇ ಹುಟ್ಟಿ ಬೆಳೆದದಲ್ಲ. ಹಾ, ಮತ್ತೆ ನಾನು ಮದುವೆ ಆದ್ಮೇಲೆ ಅಲ್ಲಿ ಕೆಲಸ ಮಾಡಿದೆ. ಹಾ, ಅವಾಗ ಈ ಕೆಲಸಕ್ಕೆ ನಮ್ಮಂದ್ರೆ ಒಂದೊಂದ್ಸಲ ಅವರ ಅಡಿಕೆ ತೋಟಕ್ಕೆ ಹಾ, ಅಲ್ಲಿ ದಾರಿ ಸೈಡ್ ಅಲ್ಲಿ ಹೋಗುವಾಗ ಈ ವಾಸನೆ ಸ್ಮೆಲ್ ಬರುವಾಗ ಹಾ, ಅಲ್ಲಿ ಮಾತಾಡ್ಕೊಂಡಿರ್ತಿದ್ರು, ಯಾರೋ ಹಗ್ಗದ ಸತ್ತಿದ್ದಾರೆ ಅಂತ. ಹ್ಮ್, ವಾಸನೆ ಬರುದು ನೋಡಿ ಹ್ಮ್, ನಾವಲ್ಲಿ ದಾರಿಯಲ್ಲಿ ಹೋಗುವಾಗ. ಹ್ಮ್, ಮತ್ತೆ ಅದು ಹೀಗೆ ಸುಮಾರು ಸತಿ ಆಯ್ತು. ಆದ್ಮೇಲೆ ಒಬ್ಬ ಕೆಲಸಕ್ಕೆ ಬಂದು ಸೇರಿದ ನಮ್ಮೊಟ್ಟಿಗೆ. ಎಲ್ಲಿ ಅವನಂದ್ರೆ ಅವನು ಬೆಳ್ತಂಗಡಿ ಅವನು. ಹ್ಮ್, ಅವನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು. ಹ್ಮ್, ಅಲ್ಲಿ ಅವರಿಗೆ ಡಾಕ್ಟರ್ ಅವ್ರಿಗೆ ಜಗಳ ಆಯ್ತು. ಜಗಳ ಆದ್ಮೇಲೆ ಅವನನ್ನು ಇಲ್ಲಿ ಕೆಲಸಕ್ಕೆ ಇಟ್ಕೊಂಡ್ರು ಇವ್ರು ಯಾರು. ಅವನ ಹೆಸರು ಈಗ ನನಗೆ ಮರ್ತೋಗಿದೆ, ಎಂತದು ಹೆಸರು ಉಂಟು. ಹ್ಮ್, ಅವರು ಹರಿಜನ್ಸ್ ಅವ್ರು ಮಾತ್ರ. ಹ್ಮ್. ಅವ್ರು ನೋಡ್ಲಿಕ್ಕೆ ಹರಿಜನ. ಹರಿಜನ ಅವ್ರು. ಹಾ, ಅಲ್ಲಿ ಯಾರು ಸತ್ರು ಪೊಲೀಸ್ನವರಿಗೆ ಅವನಿಗೆ ಕಾಂಟ್ಯಾಕ್ಟ್. ಯಾರೋ ಅಲ್ಲಿ ಹಗ್ಗ ತಗೊಂಡ್ ಸಾಯ್ಲಿ, ಈಗ ಕೊಳತೋಗಿದ್ರೆ ಅವನೇ ಹೋಗಿ ಅದನ್ನು ಗುಂಡಿಗೆ ಹಾಕುದು ಅಲ್ಲಿ. ಹಾ, ಅವನು ಈ ಕೆಲಸ ಮಾಡ್ತಾ ಇರುವಾಗ ಫೋನ್ ಬರ್ತಾ ಇತ್ತು ಅವನಿಗೆ, ನಮ್ಮೊಟ್ಟಿಗೆ ಕೆಲಸ ಮಾಡುವಾಗ, ಹಾ, ಅವನನ್ನು ಕಳಿಸ್ಕೊಡಿ ಅಂತ. ಹ್ಮ್, ಹಾಗೆ ಅವನು ಹೇಳ್ತಿದ್ದ ನಮ್ಗೆ, ಹ್ಮ್, ಹೀಗೆ ಒಂದು ಹುಡುಗಿ ಇತ್ತು, ಒಬ್ಬ ಹುಡುಗ ಹೀಗೆ ಹ್ಮ್, ಈಗೆಲ್ಲ ಸೂಸೈಡ್ ಮಾಡ್ಕೊಂಡಿದ್ರು, ಹ್ಮ್, ಗುಂಡಿಗೆ ಹಾಕಿದ್ವು ಅಂತ ಅವನ ನಮ್ಮೊಟ್ಟಿಗೆ ಬಂದು ಹೇಳ್ಕೊಂಡು ಇರ್ತಿದ್ದ. ಹ್ಮ್, ಹಾಗಾಗಿ ನಾನು ಹೇಳಿದ್ದು ನಿಮ್ಮ ಹತ್ರ. ಮತ್ತೆ ಹ್ಮ್, ಎಲ್ಲಿ ಜಾಸ್ತಿ ಅಂದ್ರೆ ಹ್ಮ್, ಈಗೇನು ಸೌಜನ್ಯನೇನ್ ತಂದು ಹಾಕಿದ್ರಲ್ಲ ಇವರು, ಹ್ಮ್. ಬಂಗಾಳನ ಏನದ ಹೆಸರು? ಇದು ಪ್ರಕೃತಿ ಆಸ್ಪತ್ರೆ ಎದುರಿಗೆ. ಅದೇ ಹ ಸೌಜನ್ಯನ್ ಮನೆಗೆ ಹೋಗೋ ರೋಡು. ರೋಡ್ ರೋಡಿನ ಎಡಗಡೆ ಗುಡ್ಡದಲ್ಲಿಯೇ ಜಾಸ್ತಿ ಹಾಕಿದ್ದಾರೆ ತಂದು. ಹ್ಮ್. ಸೌಜನ್ಯಂದು ಅಲ್ಲಿ ರೇಪ್ ಆಗಿದ್ ನಿಜ ತಾನೆ? ನಿಮ್ಮ ಮನೆಯವ್ರು ಹೇಳಿ ಏನಾರು ಹೇಳಿದ್ರು ಅದ್ರ ಬಗ್ಗೆ ನಿಮ್ ಹೆಂಡತಿ? ಇಲ್ಲ, ಅದೇನೋ ಅಂದ್ರೆ ನಾವು ಇಲ್ಲಿದ್ದೇವಲ್ಲ, ರೇಪ ಆದಾಗ ನಾವು ಅಲ್ಲಿ ಇರ್ಲಿಲ್ಲ. ನೀವು ಇವನು ಲೋಫರ್ ನನ್ ಮಗನ್ ನೋಡಿದೀರಾ ನೀವು? ಯಾರು ಅವನು ತಮ್ಮನ ಮಗ. ತಮ್ಮನ್ ಮಗನ್ ನೋಡಿದೀರಾ ನೀವು? ನೋಡಿದ್ದೇನೆ. ಹಾ, ಅವನು ಸಣ್ಣ ನೋಡಿದ್ರೆ ಇರುವಾಗ, ಅಲ್ಲ ಚಿಕ್ಕವನು ಅವಳೆ ಇರುವಾಗ. ನೋಡಿದ್ರೆ ಅಮೂಲ್ ಬೇಬಿ ತರ ಇದಾನೆ. ಅವ್ನ್ ನೋಡಿದ್ರೆ ಅವ್ನ್ಗೆ ಮಾಡೋ ತರ ಕಾಣಿಸ್ತಾನ? ಅವನು ಎಷ್ಟು ಜೋರಿದ್ದಾನೆ ಗೊತ್ತಾ ನಿಮ್ಗೆ? ಹೌದಾ? ಮತ್ತೆ ಅದು ಇನ್ನೊಂದು, ಅವ್ನ್ಗೆ ಗಾಂಜಾ ಗಿಂಜಾ ಎಲ್ಲಾ ಶೋಕಿನ ಇದೆಯಂತೆ, ನಿಜ? ಇವರೆಲ್ಲ ಸೇರಿ ಚಿಕ್ಕಂದಿಂದನೂ ಆಟ ಆಡಿಕೊಂಡಿರ್ತಿದ್ರಲ್ಲಿ ಗ್ರೌಂಡ್ ಅಲ್ಲಿ. ಅದೇ ಇವನು. ಅವನು ಇವರೆಲ್ಲ ನಾವೆಲ್ಲ ಕೆಲಸದವ್ರು ಹೋದ್ರೆ ದೂರ ಹೋಯರಪ್ಪ ಜಂಬನಿಕ್ ಅಂತೇಳಿ ನಮ್ಗೆಲ್ಲ ಜೋರ್ ಮಾಡುದು. ಯಾರು ಈ ರಿಕ್ಷಾದವ ದೆಬ್ಬೆ ಇವರೆಲ್ಲ ಚಿಕ್ಕಂದ್ ಇದ್ರಾಗ ಒಟ್ಟಿಗೆ ಆಟ ಆಡ್ಕೊಂಡ್ ಬೆಳ್ದವ್ರು ಅವ್ರೊಟ್ಟಿಗೆ. ಉದಯ್ ಜೈನ್. ಉದಯ ಜೈನು. ನಾವಲ್ಲಿ ಕೆಲಸಕ್ಕೆ ಹೋಗುವಾಗ ಕೆಲಸ ಬಿಟ್ಟು ಬರುವಾಗ ಸಂಜೆ ಗ್ರೌಂಡ್ ಅಲ್ಲಿ ಒಟ್ಟಿಗೆ ಅವರು ಅಲ್ಲಿ. ಮತ್ತೆ ನಮ್ಮೊಟ್ಟಿಗಿರುವಾಗ ನಮ್ಮೊಟ್ಟಿಗೆ ಕೆಲಸ ಮಾಡುವಾಗ ಒಂದು ಹೆಂಗ್ಸನ್ನು ಗಂಡನ ಹೊಡೆದು ಸಾಯಿಸಿ. ಅಂದ್ರೆ ಅದು ಗಂಡ ಹೆಂಡತಿ ಜಗಳ ಆಯ್ತು. ಅವನು ಏನೋ ಹೊಡೆಯುವುದ್ರಲ್ಲಿ ಹೊಡೆದ್ ಬಿಟ್ಟ. ಅವಳು ಹೆಂಡತಿಗೆ ಹೊಡೆದಾಗ ಅವಳು ಸತ್ತು ಹೋಗಿಲ್ಲ ಅಂದ್ರೆ ಮನೇಲಿ ಸಾಯಲಿಲ್ಲ, ಅವಳನ್ನು ವೆನ್ಲಕ್ಕಿ ಕರ್ಕೊಂಡು ಹೋದ್ರು ಇಲ್ಲಿಂದ ಧರ್ಮಸ್ಥಳದಿಂದ. ಅಲ್ಲಿಂದ ಫೋನ್ ಮಾಡಿದ್ರು, ಅವಳು ಸತ್ತು ಹೋಗಿದ್ದಾಳೆ ಅಂತೇಳಿ. ಎಲ್ಲಿಗೆ? ಇಲ್ಲಿ ಬಾಲಕೃಷ್ಣ ರೈಟರ್ ಅಂತ ಒಬ್ಬ ಇದ್ದಾನೆ, ಯಾರು ತೋಟ ಡಿಪಾರ್ಟ್ಮೆಂಟ್. ಅವನಿಗೆ ಫೋನ್ ಮಾಡಿದಾಗ ಅವನು ಏನ್ ಮಾಡಿದ್ದು, ಆಗಿಂದಾಗ್ಲೇ ಫೋನ್ ಮಾಡಿ ಅದು ಕೊಲೆ ಅಂತ ಹಾಕ್ಬಾರ್ದಲ್ಲ, ಅದಕ್ಕೆ ಅವಳು ಪಾತ್ರ ತೊಳಿತಾ ಇರುವಾಗ ಅವ್ರು ಒಂದೇ ಕ್ವಾರ್ಟರ್ಸ್, ಅದು ಸ್ಟೆಪ್ 1, 2, 3 ಈಗ ಗಂಗೋತ್ರಿ ಲಾಡ್ಜಿನ ಹಿಂದ್ಗಡೆ ಕ್ವಾರ್ಟರ್ಸ್ ಉಂಟು ಅಲ್ಲಿ ಗುಡ್ಡೆಯಲ್ಲಿ. ಅಲ್ಲಿ ಸ್ಟೆಪ್ ಅಲ್ಲಿ ಪಾತ್ರೆ ತೊಳೆಯುವಾಗ ಬಿದ್ದು ಸತ್ಲ ಅಂತ ಹೇಳಿ ರಿಪೋರ್ಟ್ ಮಾಡಿದ. ಅದು ಈಗ ಅವನು ಈಗ್ಲೂ ಕೂಡ ತೀರಿಕೊಂಡಿದ್ದಾನೆ, ಅವನು ಕೊಂದವನು ಅಲ್ಲಿ. ಅವಳ ಗಂಡ. ಅವಳ ಗಂಡನಿಂದ ಈ ಧರ್ಮಸ್ಥಳದವ್ರಿಗೆ ಏನ್ ಪ್ರಯೋಜನ? ಅವನಂದ್ರೆ ಕೆಲಸ ಮಾಡ್ತಾನಲ್ಲ ಅಲ್ಲಿ. ಅಲ್ಲಿ ಕೆಲಸ ಮಾಡ್ತಾನಲ್ಲ, ಅದಕ್ಕೆ. ಹಾಗೆ ಏನೋ ಮಾಡಿದ್ರೆ ಅಲ್ಲಿ ಶಿಕ್ಷೆ ಇಲ್ಲ. ಧರ್ಮಸ್ಥಳದಲ್ಲಿ ಏನೇ ಮಾಡಿದ್ರು ಶಿಕ್ಷೆ ಇಲ್ಲ. ಮತ್ತೆ ಇವರು ರೈತರು ಮೇಸ್ತ್ರಿಗಳು ಈ ದೂರದಿಂದ ಬಾಗಲಕೋಟೆ, ಬಿಜಾಪುರದಿಂದೆಲ್ಲ ಒಳ್ಳೊಳ್ಳೆ ಹುಡುಗಿಯರು ಬರ್ತಾರಲ್ಲ ಕೆಲಸಕ್ಕೆ. ಒಬ್ಬಳನ್ನು ಗರ್ಭಿಣಿಯನ್ನೇ ರೇಪ್ ಮಾಡಿದ್ರು, ಗೊತ್ತುಂಟ? ಅಲ್ಲೇನೆ. ಯಾರದ್ ಮಾಡಿದ್ದು? ಇವರೇ ಮೇಸ್ತ್ರಿಗಳು ಕೆಲಸ ಮಾಡಿಸ್ತಾರಲ್ಲ, ಸೊಪ್ಪು ಕಡ್ಲಿಕ್ಕೆ ಕಳಿಸುದು ಅವರನ್ನು. ಇಲ್ಲಿ ಗುಡ್ಡೆಯಲ್ಲಿ ತೋಟಕ್ಕೆ ಸೊಪ್ಪು ಹಾಕ್ಲಿಕ್ಕೆ.
ಅವ್ರು ಕಾಡಲ್ಲಿ ಹೋಗಿ ಸೊಪ್ಪು ಒಬ್ಬರಿಗೆ 12 ಹಾಕ್ಬೇಕು ಇದು ಕಟ್ಟ. ಹಾ ಅದು ಕಾಂಟ್ರಾಕ್ಟ್ ಒಬ್ಬರಿಗೆ ಇಷ್ಟು ಅಂತ. ಹ್ಮ್ ಇವ್ರು ಸೊಪ್ಪು ಮಾಡ್ಲಿಕ್ಕೆ ಹೋದಾಗ ಅದ್ರಲ್ಲಿ ಇವ್ರೇನು ಹೊಸಬ್ರು ಬಂದಿರ್ತಾರಲ್ಲ, ಹ್ಮ್ ಅದರಲ್ಲಿ ಒಬ್ರು ಹಳಬ್ರು ಇರ್ತಾರೆ. ಅವರು ಈ ಮೇಸ್ತ್ರಿಗೆ ಲಿಂಕ್ ಇರ್ತದೆ. ಹ್ಮ್ ಹ್ಮ್ ಅವ್ರು ಏನ್ ಮಾಡುದು, ಇವಳನ್ನ ಆಚೆ ಸೊಪ್ಪು ಉಂಟು ಬಾ ಅಂತ ಕರ್ಕೊಂಡು ಹೋಗುದು. ಹ್ಮ್ ಆಮೇಲೆ ಇವನು ಮೆಲ್ಲ ಮೇಸ್ತ್ರಿ ಕೆಲಸ ಮಾಡೋನು ಹೋಗಿ ಹ್ಮ್ ಕೆಲಸ ಮಾಡ್ಕೊಂಡು ಇವನು ಬರುದು. ಹ್ಮ್ ಹಾಗಾಗಿ ಒಬ್ಳು ಗರ್ಭಿಣಿಯನ್ನೇ ಬಿಟ್ಟಿಲ್ಲ ಇವ್ರು. ಹ್ಮ್ ಅಲ್ಲ ಕೆಲಸದವ್ರ ಇಲ್ಲ ಉದಯ್ ಜೈನ್ ಅಲ್ಲ ಅವರಲ್ಲ, ಅವ್ರಲ್ಲ, ಇಲ್ಲ ಅಲ್ಲಿ ಕೆಲಸ ಮಾಡೋರು ಮಾಡಿಸೋರು, ಕೆಲಸ ಮಾಡಿಸ್ಲಿಕ್ಕೆ ಅಂತ ಇರ್ತಾರೆ ಒಬ್ರು. ದಣಿಗಳೇ ಹಂಗೆ ಅಂದ್ರೆ ಅವ್ರ ಕೈ ಕೆಳಗಿರೋರು ಅವ್ರು ಸ್ವಲ್ಪ ಹಾ ಹ್ಮ್ ಅವರೇ ಹಂಗಂದ್ಮೇಲೆ ಹಾ ಇನ್ ಅವ್ರ ಕೈ ಕೆಲ್ಸ ಗೊತ್ತು, ಅವ್ರದ್ದ ಮುಚ್ಚೋಗ್ಬೇಕಾದ್ರೆ ಇವ್ರದೇನ್ ಬರುತ್ತೆ ಈಚೆ. ಹಾ ಎಷ್ಟೋ ಕೆಲಸದವರನ್ನು ಗರ್ಭಿಣಿ ಮಾಡಿ ಇವರು ಹ್ಮ್ ಅದೆಲ್ಲ ಜಗಳ ಆಫೀಸಿಗೆ ಹೋಗಿ ಪಂಚಾಯತಿಗೆ ಮಾಡುವಾಗ ಹ್ಮ್ ಆ ಪಂಚಾಯತ್ ಈಗ ಒಂದು ಹುಡುಗಿ ಗರ್ಭಿಣಿ ಆದ್ರೆ ಕೆಲಸದವನು ಮಾಡಿ ಏನೋ ಒಂದು ಗರ್ಭಿಣಿ ಆದಾಗ್ಯೂ ಈಗ ಜಗಳ ಹೋಗ್ತದಲ್ಲ ಆಫೀಸಿಗೆ. ಹಾ ಹೌದು. ಅಲ್ಲಿ ಹೋದಾಗ ಅದನ್ನು ಇದು ಸರಿ ಮಾಡುದು ಯಾರು, ಇವರೇ ಬೇರೆ ಮದುವೆ ಮಾಡುದು. ಮದುವೆ ಇಲ್ಲಿದ್ರೆ ಅದನ್ನ ಆಭಾಷಣ ಮಾಡಿಸೋದು. ಪಾಪ ಇಂತಿಂತ ಕೆಟ್ಟ ಕೆಲ್ಸ ಎಲ್ಲಾ ಮಾಡ್ಸಿದಾರ ಸರ್. ಹ್ಮ್ ಏನ್ ಅವ್ರಿಗೇನ್ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೋಡ್ತಾ ಇಲ್ವಾ? ಎಲ್ಲ ಮೇಡಮ್ ನಮಗೆ ಹುಚ್ಚು, ಅಲ್ಲಿ ಹೋಗುದು ನಮ್ಗೆ ತಲೆ ಸರಿ ಇಲ್ಲ. ನಮ್ಗೆ ಏನು ಅಂತ ಕರೀತಾರೆ ಗೊತ್ತಾ, ಬೋಳಿ ಮಗನೆ ಹೋಗ ಆಚೆ ಅಂತ. ಅಲ್ಲಿ ದೇವಸ್ಥಾನದ ಹತ್ರ ನಿಂತ್ರೆ ತಮ್ಮನೇ ಹೇಳಿದಾನೆ. ಎಷ್ಟೋ ಜನ ಏನ್ ಅವನ ಹೆಸರು? ತಮ್ಮ. ಅವನ ಹೆಸರು ಏನ್ ಬರುತ್ತಪ್ಪ? ಅವನ ಹೆಸರು ಕೂಡ ಯಾಕೆ ಹೇಳುದು ನಾವು ಬಾಯಲ್ಲಿ. ಅಷ್ಟೊಂದು ಅಸಹ್ಯ ಆಗ್ಬಿಟ್ಟಿದೆ ನಿಮ್ಗೆ? ಸರಿ ಅಲ್ಲ, ನಾವು ನೋಡಿದಲ್ಲ ಕಣ್ಣಾರೆ. ಅಲ್ಲಿ ಈ ದೂರದಿಂದ ಎಲ್ಲ ಬರ್ತಾರೆ ಯಾರು ಈ ದೇವಸ್ಥಾನಕ್ಕೆ. ಅವ್ರೇನಾದ್ರು ಆಫೀಸ್ ಬಾಕ್ಲಲ್ಲಿ ನಿಂತು ಏನಾದ್ರು ನೋಡ್ತಾ ಇದ್ರೆ ಹೋಗ ಆಚೆ ಅಂತ. ಅಷ್ಟು ನಮ್ಮ ದುಡ್ಡು ಕೊಟ್ಟು ಅಲ್ಲಿ ನಮ್ಮ ದುಡ್ಡು ಹಾಕಿ ನಮ್ಗೆ ಮರ್ಯಾದಿಲ್ಲ. ಹೌದು. ಹ್ಮ್ ಅವನು ಸರಿಗಿಲ್ವಂತಲ್ಲ, ಅವನು ಸುಮಾರು ಹೆಂಗಸರ ಜೊತೆ ಆಟ ಆಡಿದಾನಂತಲ್ಲ. ಅವನು ಆಡಿದಾನೆ. ನಾನು ಹೋಗಿ ಕೆಲಸ ಮಾಡಿಸೋರಲ್ಲಿ ಹೇಳ್ತಾ ಇದ್ರು, ಒಂದು ಬೆಂಗಳೂರಿಂದ ಹುಡುಗಿ ಬಂದಿತ್ತಂತ. ಅಲ್ಲಿ ಏನೋ ಮನೆಯಲ್ಲಿ ಸಮಸ್ಯೆ ಆಗಿ ಬಂದಾಗ ಆ ಹುಡುಗಿ ಇವ್ರು ರಿಕ್ಷಾದವ್ರು ಕರ್ಕೊಂಡೋಗಿ ಅಲ್ಲೊಂದು ಮನೆ ಉಂಟು, ಎಲ್ಲಿ ಗೊತ್ತುಂಟಾ, ಗಂಗೋತ್ರಿ ಲಾಡ್ಜ್ ಹತ್ರ. ಈಗ ಅದು ಮನೆ ಬೀಳ್ತಾ ಉಂಟು ಸ್ವಲ್ಪ. ಈ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ ಈಗ ಅಲ್ಲಿ. ಅಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಕೊಂಡೋಗಿ ಇಟ್ಟು ಇವರು 1 ವಾರ ರೇಪ್ ಮಾಡಿದ್ದು ಅದು ಗೊತ್ತಾಯ್ತು ಇವರಿಗೆ, ಯಾರಿಗೆ, ಹೆಗ್ಡೆ ಅವ್ರಿಗೆ. ನಿಮ್ಗೆ ಅಲ್ಲಿ ಅದ್ರ ಹೊರಗೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಲಾಡ್ಜ್ ಅಲ್ಲಿ, ಇಲ್ಲಿ ನಮ್ಮ ಹೆಸರು ಯಾಕೆ ಹಾಳು ಮಾಡ್ತೀರ ಅಂತ ಹೇಳಿ ಇವರನ್ನು ಕರೆದು ಆ ಹುಡ್ಗಿಗೆ ದುಡ್ಡು ಕೊಟ್ಟು ಅವಳನ್ನು ಬಸ್ ಹತ್ತಿಸಿ ಕಳಿಸಿಬಿಟ್ರು. ಈಗೆಲ್ಲ ಮಾಡ್ತಾರೆ ಮೇಡಮ್ ಅಲ್ಲಿ. ಈ ಕೆಲವರು ಮತ್ತೆ ಬುದ್ಧಿ ಇಲ್ಲದವ್ರು ಬರುದು ಅಲ್ಲಿಗೆ ಏನಂತ, ಇಲ್ಲಿ ಬಂದ್ರೆ ಒಂದು ಏನಾದ್ರು ಪರಿಹಾರ ಸಿಗ್ತದಲ್ಲ, ಒಂದು ಕೆಲ್ಸನೋ ಏನೋ ಅಂತೇಳಿ ಹೆಣ್ಮಕ್ಳು. ಮತ್ತೆ ಒಂದು ತಾಯಿ ಮಗಳು, ತಾಯಿ ಮಗಳಂದ್ರೆ ಮಗ ಒಂದು ಗಂಡು ಒಂದು ಹೆಣ್ಣು ಅವಳಿಗೆ, ಅಜ್ಜಿಗೆ. ಈ ಮಗನ ಹೆಂಡತಿಗೆ ಒಟ್ಟಿಗೆ ಜಗಳ ಆಯ್ತು. ಜಗಳ ಆಗುವಾಗ ಇಬ್ರು ತಾಯಿ ಮಗಳು ಇಲ್ಲಿಗೆ ಬಂದ್ರು, ಎಲ್ಲಿಗೆ, ನೇತ್ರಾವತಿಗೆ ಬಿದ್ದು ಸಾಯುವ ಅಂತ. ಮಳೆಗಾಲ ಅಂದ್ರೆ ಫುಲ್ ಮಳೆಗಾಲ. ಫುಲ್ ಮಳೆ ಬರುವಾಗ ಮೊದಲು ಆ ಅಜ್ಜಿ ಬೀಳ್ಲಿಕ್ಕೆ ಹೋಗುವ, ಮಗಳು ಒಟ್ಟಿಗೆ ಬೀಳುವ ಅಂತ ಹೋಗಿದ್ದಾರೆ ಇವ್ರು. ಅಲ್ಲಿ ಅಜ್ಜಿ ಮುಂದೆ ಹೋಗಿ ಬಿದ್ದು ಬಿಟ್ಟಿದೆ. ಈ ಹುಡುಗಿ ಮಾತ್ರ ಎದುರಿ ವಾಪಸ್ ಅಳ್ತಾ ಬರ್ತಾ ಉಂಟಿದ್ದು ಮಾರ್ಗದಲ್ಲಿ. ಇಲ್ಲಿ ಈ ಸೌಜನ್ಯನೇನು ತಂದು ಹಾಕಿದಾರಲ್ಲ ಅದೇ ನೇತ್ರಾವತಿ ನದಿ ಹತ್ರ. ಅಲ್ಲಿ ಬರುವಾಗ ಅಲ್ಲಿ ಒಬ್ಬ ಯಾರೋ ಒಳ್ಳೆ ಮನುಷ್ಯ ಅವನು, ಅಂದ್ರೆ ಹಾಗೇನು ಇದು ಅಲ್ಲ. ಈ ಹುಡುಗಿನ ಕೇಳಿದ ಅವ. ಹೇಳುವಾಗ ನನ್ಗೆ ಈಗೀಗ ಆಯ್ತು, ತಾಯಿ ಬಿದ್ರು ಹೋದ್ರು ಅಂತ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಯ್ತು, ಸುಮಾರು ಹುಡುಕಿದ್ರು ಸಿಗ್ಲಿಲ್ಲ ಅದು ತಾಯಿ. ಅಂದ್ರೆ ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ. ಮತ್ತೆ ಆ ಹುಡುಗಿಯನ್ನು ಭಟ್ರ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಟಿದ್ರು ಅಲ್ಲಿ. ಇಲ್ಲಿ ದೇವಸ್ಥಾನ ಹಿಂದ್ಗಡೆ ಭಟ್ರು ಇದ್ದಾರಲ್ಲ, ಮದುವೆ ಎಲ್ಲ ಮಾಡಿಸ್ತಾರೆ. ಅಲ್ಲಿ ಏನೋ ಅವನೇನೋ ಭಟ್ರು ಏನೋ ಮಾಡಿದ್ನಂತೆ ಅವಳಿಗೆ. ಅದು ಕಿತಾಪತಿಯಾಗಿ ಅದು ದೊಡ್ಡ ಜಗಳ ಎಲ್ಲ ಆಯ್ತು ಅಲ್ಲಿ ಭಟ್ರ ಮನೆಗೆ. ಆ ಹುಡುಗಿಯನ್ನು ಇಟ್ಟಿದ್ರಲ್ಲ ಅಲ್ಲಿ. ಅದು ಜಗಳ ಆದ್ಮೇಲೆ ಆ ಹುಡುಗಿ ಹೇಳ್ತು, ನನಗೆ ಈಗೀಗ ಮಾಡಿದ್ದಾರೆ ಅಂತ. ಯಾರು ನಂಬ್ತಾರೆ? ಯಾರು ನಂಬೋರು ಯಾರಿಲ್ಲ. ಮತ್ತೆ ಅವಳ ಅಣ್ಣ ಬಂದು ಕರ್ಕೊಂಡು ಹೋಗಿದ್ದು ಇವಳನ್ನು. ಯಾವ ಊರವಳು ಅವಳು? ಅವಳು ಬೆಂಗಳೂರು ಅಲ್ಲಿ ಅಂತ, ಅದೇ ದೊಡ್ಡ ಸಿಟಿಯಲ್ಲೇ ಊರು ಬೆಂಗಳೂರು. ಅವ್ರೇನು ಹೇಳ್ತಿ ಅವರೆಲ್ಲ ಯಾರು ಏನು ಕೇಳಲ್ಲ ಇದ್ರ ಬಗ್ಗೆ? ಇಲ್ಲ ಅದೆಲ್ಲ ಕೇಳಲ್ಲ ಮೇಡಮ್, ದುಡ್ಡು ಉಂಟಲ್ಲ ಅವ್ರಿಗೆಲ್ಲ ನೋಡಿ. ಮೋಸ್ಟ್ಲಿ ಅವ್ರ ಹೆಂಡತಿಗೆಲ್ಲ ಗೊತ್ತಿದೆ ಅನ್ಸುತ್ತೆ. ಅವ್ರ ಹೆಂಡತಿಗೆ ಒಂದು ಕಾರು, ಮಗನಿಗೆ ಒಂದು ಕಾರು, ಎಲ್ರಿಗೂ ಒಂದೊಂದು ಕಾರು ಉಂಟು. ಅವರ ಡ್ರೈವರ್ ಒಬ್ಬೊಬ್ರು ಇದ್ದಾರೆ.
ಅವ್ರವ್ರ ಕಾರಲ್ಲಿ ಅವ್ರವ್ರು ಹೋಗ್ಬಿಡ್ತಾರೆ. ಇವ್ರದನ್ನೆಲ್ಲ ಯಾರು ಕೇಳ್ತಾರೆ? ಎಲ್ಲಾ ಒಂದೊಂದ್ ಕಾರಲ್ಲಿ ಓಡಾಡ್ತಾರೆ. ಹುಂಡಿ ದುಡ್ಡು ಬರಲ್ವೇ? ಹಾ ಬರ್ತದಲ್ಲ. ನಮ್ಮಂಗ್ ನಿಮ್ಮಂಗ್ ಕಷ್ಟ ಪಡ್ಬೇಕಾ ಅವ್ರು? ಹಾ ಹಾ. ಹ್ಮ್ ಮತ್ತೆ ಈ ಜಗಳ ಮೋಸ್ಟ್ಲಿ ಜಗಳ ಮಾಡಿ ಬಂದವ್ರು ಕೂರುದು ಮಾಹಿತಿ ಕಚೇರಿ ಮತ್ತೆ ಆ ದ್ವಾರ ಉಂಟಲ್ಲ ಮೇಡಮ್, ಅಲ್ಲೇ ಬಂದು ಕೂರುದು. ಹೆಂಗಸರಾಯ್ತು ಗಂಡಸರಾಯ್ತು. ಈ ಗಂಡಸರನ್ನು ಬಿಟ್ಟಿಲ್ಲ ಇವರು. ಗಂಡಸರ ತರ ದುಡ್ಡು ನೋಡಿ ಅವರನ್ನು ಹೊಡೆದು ದುಡ್ಡು ಕಸ್ಕೊಂಡು ಬಿಟ್ಟಿದ್ದಾರೆ. ಇವ್ರು ಹಾ, ಕೆಲವರು ಹಣ ತಂದಿರ್ತಾರಲ್ಲ, ಧರ್ಮಸ್ಥಳದವ್ರು ಅವ್ರನ್ನು ಬಿಟ್ಟಿಲ್ಲ, ಗಂಡಸ್ರುನುವೆ. ಗಂಡಸರನ್ನು ಬಿಟ್ಟಿಲ್ಲ, ಹಣ ಕಿತ್ಕೊಂಡು ಬಡ್ದು ಇದೇ ರಿಕ್ಷಾದವರು, ರಿಕ್ಷಾದವರು, ಡಿ ನಂಬರ್ ಅವರು, ಡಿ ನಂಬರ್ನವರು. ಹ್ಮ್ ಇವನು ಉದ್ಯಾಜಯನ್ ಅಲ್ಲಿಗೆ ಯಾಕೋ ಒಂದು ಸದ್ದೇ ಇಲ್ಲ ಇವಾಗ ಉದ್ಯಾಜಯಂದು, ಸುಕುಮಾರ್ ಒಂದು. ಏನೋ ಸುದ್ದಿ ಇಲ್ಲ. ಅವ್ನ ಹೆಂಡತಿ ಅವ್ರ ಅಕ್ಕ ಬಂದ್ ಅವ್ರ ತಂಗಿ ಬಂದ್ ಕರ್ಕೊಂಡ್ ಹೋದ್ಲಲ್ಲ ಹೆಂಡತಿನ. ಹೌದೌದು. ಅವಾಗ್ಲಿಂದ ಅವ್ನ್ ಸದ್ದಿಲ್ಲ. ಇಲ್ಲ ಅಂದ್ರೆ ತುಂಬಾ ಹರ್ಕೋತಾ ಇದ್ದ ಬಂದಿ. ಅದು ಅವತ್ತು ಟಿವಿಯಲ್ಲೆಲ್ಲ ಹೇಳ್ತಾ ಇದ್ದೆ, ನಾನು ಹಾಗೆ ನೋಡ್ತೀನಿ ಹೆಂಡ್ತಿನ, ಹೀಗೆ ನೋಡ್ತೀನಿ. 3ನೇವಳಂತೆ ಇವಳು. ಮೂರನೇವಳು. ಅದೇ ನಾನು ಟಿವಿಯಲ್ಲಿ ನೋಡುವಾಗನೇ ಗೊತ್ತು. ಅವಳನ್ನು ಬಡ್ದಿದ್ದು ಓದಿದ್ದೆಲ್ಲ ಮಾಡಿ. ಪಾಪ ಅವಳು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಪಾಪ. ಹೌದು ಮೇಡಮ್. ಬರೀ ಪಾಪದ ಕೆಲ್ಸಾನೇ ಮಾಡ್ತಾ ಇದಾರಲ್ಲ ಸರ್ ಇವರೆಲ್ಲ. ಈಗ ಮೇಡಮ್ ಮರ್ಯಾದಿಲ್ಲ ಕೆಲಸದವರ ನಂತರ ನಾಯಿಗೆ ಅದ್ರ ಮರ್ಯಾದುಂಟು, ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ. ಮತ್ತೆ ಇನ್ನೊಂದು ಮೇಡಮ್, ಅಲ್ಲಿ ಈ ದೇವಸ್ಥಾನದ ಎದುರಿಗೆ ಗಡಿಯಾರ ಉಂಟಲ್ಲ, ಗಡಿಯಾರ, ಆ ಗಡಿಯಾರದ ಸರ್ತಕ್ಕೆ ಒಂದು ಹೋಟೆಲ್ ಉಂಟು, ಅದರ ಹೆಸರು ಏನೋ ಮರ್ತೋಗಿದೆ ನನಗೆ. ಆ ಹೋಟೆಲ್ ಅಲ್ಲಿ ಈ ಶಾಲೆ ರಜೆ ಬಿಟ್ಟಾಗ ಈ ಕೆಲವು ಹುಡುಗರೆಲ್ಲ ಬರ್ತಾರೆ ಕೆಲ್ಸಕ್ಕೆ. ಎಲ್ಲಿ ಹೇಳಿ? ಈ ದೇವಸ್ಥಾನ ಎದುರಿಗೆ ಒಂದು ಗಡಿಯಾರ ಉಂಟಲ್ಲ. ದೇವಸ್ಥಾನ ಎದುರುಗಡೆ ಗಡಿಯಾರ ಇದೆ. ಅಲ್ಲಿ ಅದರ ಎದುರಿಗೆ ಒಂದು ಹೋಟೆಲ್ ಉಂಟು ನೋಡಿ. ಹೋಟೆಲ್ ಅವನು ಕೆಲಸದವ್ರಿಗೆ ಸಂಬಳನೇ ಕೊಡಲ್ಲ. ಈ ಸಂಬಳ ಕೊಡುವಂತೆ ಜಗಳ ಮಾಡಿದ್ರೆ ಹೊಡೆದು ಅಲ್ಲಿ ಶಾಲೆ ಉಂಟಲ್ಲ ಅಲ್ಲಿ ನೇತ್ ಹಾಕಿಬಿಡುದು. ಇಲ್ಲೇ ದೇವಸ್ಥಾನದ ಎದುರಿಗೆ. ದೇವಸ್ಥಾನ ಎದುರುಗಡೆ ಅತಿಥಿ ಅಲ್ಲ, ಅದಕ್ಕೇನೋ ಹೆಸರು ಉಂಟು. ಇವ್ರ ಮನೆ ತಾನೆ ಗ್ರೌಂಡ್ ಅಲ್ಲಿ ಇದೆಯಲ್ಲ ಹೋಟ್ಲು, ಅದು ತಾನೇ ಹೇಳ್ತಾ ಇರೋದು. ಈಗ ಗ್ರೌಂಡ್ ತೃಪ್ತಿ ಹೋಟೆಲ್ ಅದು ಅಲ್ಲ, ಅದಲ್ವಾ? ಅದಲ್ಲಿ ಎದುರಿಗೆ ಗಡಿಯಾರದ ಎದುರಿಗೆ ಬರ್ತದೆ. ಅಲ್ಲಿ ಈ ಕೆಲಸಕ್ಕೆಲ್ಲ ಬಂದು ಸೇರ್ತಾವ ಈ ಮಕ್ಕಳು ಶಾಲೆ ಸೂಟಿ ಬಿಟ್ಟಾಗ. ಅವ್ರು ಈ ಸಂಬಳ ಕೇಳಿದ್ರೆ ಕೆಲಸ ಮಾಡಿದ್ದು ಹಾಗೆ ಹೊಡೆದು ಹಾಕಿ ಬಿಡುದು ಅಂತ ನೇತ್ ಹಾಕಿ ಬಿಡುದು ಅಲ್ಲಿ ಶಾಲೆಯಲ್ಲಿ ಆತ್ಮಹತ್ಯೆ. ಅಂತ ಎಷ್ಟೋ ಮಾಡಿದಾನೆ ಅವನ ಹೋಟೆಲ್ ನಾವು. ಜೊತೆಗೆ ದಣಿಗಳು ಏನೇನಿದ್ದಾರೆ ಆ ದಣಿಗಳ ಜೊತೆ ಸೇರ್ಕೊಂಡು ಅಲ್ಲಿ ಇರೋರುವೆ ಮಾಡ್ತಾ ಇರ್ತಾರೆ. ಅವ್ರ ಅಂಗಡಿಯವ್ರು ದೊಡ್ಡ ಕಳ್ರು ಅವ್ರು. ಅವ್ರಂತೆ ನಡೆದ್ರೆ ತಾನೇ ಅವ್ರಿಗೆ ಅಂಗಡಿ ಕೊಡೋದು. ಎಷ್ಟೋ ಜನನು ಹೊಡೆದಾಕಿದ ನಮ್ ಮೇಡಮ್ ಅಲ್ಲಿ. ಇವ್ರದ್ದು ಹರಿಜನ್ಸ್ ಕಾಲನಿ ಉಂಟಲ್ಲ, ಅಲ್ಲಿ ಗ್ರೌಂಡ್ ಮೇಲೆ ಹರಿಜನ್ ಕಾಲನಿ ಇಲ್ವಾ, ಕ್ವಾರ್ಟರ್ಸ್, ಅಲ್ಲಿ ಎಲ್ಲ ಸುತ್ತಮುತ್ತ ಅವ್ರ ಮನೆ ಹತ್ರದಲ್ಲೇ ಕೆಲವು ತಂದು ಮರದಲ್ಲಿ ನೇತು ಹಾಕಿ ಬಿಟ್ಟಿದ್ದಾರೆ. ಇದೇ ಸಂಬಳ ಪೇಮೆಂಟ್ ವಿಷಯದಲ್ಲಿ ಜಗಳ ಆಗಿ. ಸಂಬಳ ಕರೆಕ್ಟ್ ಆಗಿ ಕೊಡ್ತಾ ಇದ್ರ ನಿಮ್ಗೆ? ಅದೆಲ್ಲ ಕೊಡ್ತಾರೆ, ಸಂಬಳದ ಏನ್ ತೊಂದ್ರೆ ಇಲ್ಲ. ಮತ್ತೆ ನಾನು ಇರುವಾಗ ನಡವಳಿ ಎಲ್ಲ ಆಯ್ತು. ನಡವಳಿ ಅವಾಗ 2 ತಿಂಗಳ ಸಂಬಳ ಒಮ್ಮೆಲೆ ಕೊಟ್ರು ನಮ್ಗೆ, ಕೆಲಸ ಮಾಡದಿದ್ರು. ಅದೆಲ್ಲ ಉಂಟು, ಬೋನಸ್ ಎಲ್ಲ ಕೊಡ್ತಾರೆ. ಒಳ್ಳೆ ಸಂಬಳ ಎಲ್ಲ ಕೊಡ್ತಾರೆ. ಸಂಬಳ ಎಲ್ಲ ಕೊಡ್ತಾರೆ. ಮಾಡುದು ಅನ್ಯಾಯ, ಅದೇ ಸಮಸ್ಯೆ. ಪೇಮೆಂಟ್ ಏನ್ ತೊಂದ್ರೆ ಇಲ್ಲ, ತಿಂಗಳಾಗುವಾಗ ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಅಂದ್ರೆ ಕೆಲಸ ಮಾಡಕ್ ಬೇಕಲ್ಲ ಜನ. ಅವ್ರು ಎಲ್ಲಿ ಮಾಡ್ತಾರೆ? ಅವ್ರು ಎಲ್ಲಿ ಮಾಡ್ತಾರೆ? ನಾವು ಮಾಡಿದ್ರೇನೆ ಕ್ಲೀನ್ ಆಗ. ಮತ್ತೆ ಇನ್ನೊಂದು, ಅಲ್ಲಿ ಧರ್ಮಸ್ಥಳದಲ್ಲಿ ಊರವ್ರು ಯಾರು ಊಟಕ್ಕೆ ಬಂದ್ರೆ ಊಟಕ್ಕೆ ಕುಣಿಸಲ್ವಂತೆ ಅಲ್ಲಿ. ಎಲ್ಲಿ? ಧರ್ಮಸ್ಥಳದಲ್ಲಿ. ಎಲ್ಲಿ? ಛತ್ರದಲ್ಲಿ. ಹೌದು. ಒಂದ್ ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, 3ನೇ ದಿವಸ ಇದ್ರೆ ಹೊರಗೆ ಹಾಕಿ ಬಿಡ್ತಾರೆ. ಆ ಊರ್ನವ್ರು ಬಂದ್ರೆ ಸೇರ್ಸಲ್ವಂತಲ್ಲ, ಬರೀ ಯಾತ್ರಿಗಳಿಗೆ ಮಾತ್ರ ಅಂತಲ್ಲ ಊಟ ಅಲ್ಲಿ. ಹೌದೌದು, ಊರಿನವ್ರಿಗಿಲ್ಲ. ಊರ್ನವ್ರಿಗಿಲ್ವಂತಲ್ಲ. ಹೊರಗಡೆಯಿಂದ ಬಂದವ್ರಿಗೆ ಅದು ಸಹ 2 ದಿವಸ. 2 ದಿವಸ ನೋಡ್ತಾನೆ, ಅಲ್ಲಿ ಒಬ್ಬ ನಿಂತಿರ್ತಾನಲ್ಲ ಬಾಕಿ. ಅಯ್ಯೋ 2 ದಿನ ಅಲ್ಲ, ಇವತ್ತು ರೂಮ್ ತಗೊಂಡ್ರೆ ನಾಳೆ ಖಾಲಿ ಮಾಡ್ಬೇಕು ನೀವು, ಕಂಡೀಷನ್ ಅವ್ರದ್ದು. ಮತ್ ಇನ್ನೊಂದೇನಂದ್ರೆ, ನಮ್ದು ರೂಮ್ಗೆ ಆಧಾರ್ ಕಾರ್ಡ್ ಎಲ್ಲ ತಗೊಂಡಿರ್ತಾರಲ್ಲ, ಅದು ಎಲ್ಲಾ ಲಾಡ್ಜ್ಗಳಿಗೂ ಆಗುತ್ತಂತೆ ಇವ್ರು ಇಲ್ಲಿ ರೂಮ್ ಮಾಡಿದ್ರು ಅಂತ. ನಾವು ಅದನ್ ಬಿಟ್ಟು ಇನ್ನೊಂದ್ ಕಡೆ ರೂಮ್ ಮಾಡಕ್ ಹೋದ್ರೆ ಆಗಲ್ವಂತೆ. ಅಂದ್ರೆ ತುಂಬಾ ವರ್ಷದಿಂದ ಇತ್ತು, ಅದ್ 12 ವರ್ಷದಿಂದಾನು ಇದೆ. ಫಸ್ಟ್ ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಇರ್ಲಿಲ್ವಲ್ಲ ಇದು, ಈಗ ತೀವ್ರ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ಯಾವಾಗ ನ್ಯಾಯ ಸಿಗ್ಲಿಲ್ಲ,
ಆ ಹ್ಮ್. ಸಂತೋಷ್ ರಾವು ಯಾವಾಗ ನಿರಪರಾಧಿ ಅಂತ ಗೊತ್ತಾಯ್ತು, ಹೌದು. ಅವಾಗ್ಲಿಂದ ಸ್ವಲ್ಪ ಅಲ್ಲ ಜೋರು. ಅಲ್ಲ ನೋಡಿ ಮೇಡಮ್, ಈಗ ಸಂತೋಷ್ ರಾವೇ ಮಾಡಿದ ಅಂತ ಹೇಳಿವ ನೀವು ನಾವು. ಹಾ ಹಾ ಅವನು ಮಾಡಿ ಅಲ್ಲಿ ಯಾಕೆ ನಿಲ್ತಾನೆ? ಹೌದು. ಅವ್ನು ಎಲ್ಲಿಯಾದ್ರು ಈಗ ಅವನು ಕರ್ಕಳ್ದವ, ಹ್ಮ್ ಅವನಿಗೆಲ್ಲ ಗೊತ್ತುಂಟು. ನಾನು ಇಲ್ಲಿ ಈ ಕೆಲಸ ಮಾಡಿ ನಾನು ಇಲ್ಲಿ ನಿಂತ್ರೆ ನನ್ ಮೇಲೇನೆ ಬರ್ತದೆ ಅಂತ ಏ ಅವ್ನಿಗೆ ಗೊತ್ತಿಲ್ವಾ? ಅವನಿಲ್ಲ ಸರ್, ಅವ್ನ್ ನೋಡ್ದಂಗ್ ಕಾಣಿಸ್ತಾ. ಹ? ಹೋಗ್ಲಿ ಸರ್, ಈಗ ನಾವೇ ನೋಡೋಣ. ಹ್ಮ್. ಯಾವತ್ತು ನಾನು ಫೋಟೋ ನೋಡುವಾಗ ಟಿವಿಲಿ ಪೇಪರ್ ಆಗ್ಲಿ ಚೆನ್ನಾಗ್ ಕಾಣಿಸಲ್ಲ. ಹ್ಮ್. ನನ್ಗೆ ಅವ್ರ ಮಾವನೇ ಫೋಟೋ ಕಳ್ಸಿದಾರೆ. ಹಾ ಹಾ ಮೈ ಮೇಲೆ ಒಂಚೂರು ಬಟ್ಟೆ ಇರ್ಲಿಲ್ವಂತೆ ಸರ್. ಹ್ಮ್ ಬುಂಡ ಆ ಹುಡುಗಿದು ಕತ್ತಲ್ ಚೈನ್ ಹಂಗೆ ಇದೆ. ಹ್ಮ್ ಹ್ಮ್ ಅವಳು ಸೌಜನ್ಯ ಕತ್ತಲ್ ಚೈನ್ ಹಾಕಿದ್ಲಲ್ಲ, ಹೌದು. ಚಿನ್ನದ್ದು, ಆ ಚೈನ್ ಹಂಗೆ ಇದೆ. ಹ್ಮ್ ಮತ್ತೆ ಕಿವಿದು ಹಂಗೆ ಇದೆ. ಹಾ ಹಾ ಮತ್ತೆ ಒಬ್ಬ ಆ ಕೆಲ್ಸ ಮಾಡಕ್ ಸಾಧ್ಯ ಇಲ್ಲ. ಇಲ್ಲ ಇಲ್ಲ, ಅದು ಸಾಧ್ಯ ಇಲ್ಲ. ಕೇಳಿ, ಒಬ್ಬ ಅಲ್ಲ ಅವನು ಮಾಡಿದ್ರು ಕೂಡ ಅಲ್ಲಿ ನಿಲ್ಲಿಕ್ಕಿಲ್ಲ ಮೇಡಮ್. ಅಲ್ಲಲ್ಲ ಇವನ್ ಸಿಕ್ಕದ್ದು ಮಾರನೇ ಅಲ್ಲಲ್ಲ ದಿವಸನೇ. ಅಲ್ಲಲ್ಲ ನಿಲ್ಲದು ಬೇರೆ ಪ್ರಶ್ನೆ. ಹ್ಮ್ ನೀವು ಇವಾಗ ಒಂದು ಗಂಡು ಹೆಣ್ಣು ಅಂದ್ರೆ ನೀವು 10 ಏಟು ಹೊಡೆದ್ರು ನಾನು 1 ಏಟು ಹೊಡಿದಿ ನಿಮ್ ಬಿಡಿಸ್ಕೊಳಕ್ಕೂ ಆಗತ್ತೆ. ಆಗತ್ತೆ. ಹೌದು. ನಿಜನೋ ಸುಳ್ಳು? ಅದು ಮತ್ತೆ ಜನಗಳು ಹೋಗುವ ದಾರಿ ಅದು. ಯಾವಾಗ್ಲೂ ಅಲ್ಲಿ ಜನ ಹೋಗ್ತಾನೆ ಬರ್ತಾನೆ ಇರ್ತಾರೆ. ಬರ್ತಾನೆ ಇರ್ತಾರೆ. ಹ್ಮ್ ಇನ್ನು ಅವಳು ವಯಸ್ಸಿನ ಹುಡುಗಿ ಬೇರೆ. ಹ್ಮ್ ಹಾ ಎಷ್ಟೇ ಇದಾದ್ರುವೆ ಅಷ್ಟೊಂದೆಲ್ಲ ಮಾಡಕ್ ಆಗಲ್ಲ ಸರ್ ಒಬ್ಬನ ಕೇಳೇನೆ. ಆಗಲ್ಲ ಆಗಲ್ಲ. ಅವ್ನ್ ಎಷ್ಟೇ ಬಾಡಿ ಬಿಲ್ಡರ್ ಆಗ್ಲಿ, ಹಾ ಏನೇ ಆಗಿರ್ಲಿ ಆಗಲ್ಲ ಅಲ್ವಾ? ಹೌದು. ಇದು ಒಂದ್ 4-5 ಜನ ಸೇರಿದಾರೆ ಇವ್ರು. ಸೇರಿದಾರೆ. ಸೇರಿ ಈ ಇವ್ರು ಅಲ್ಲಿಂದಾನೇ ಎತ್ಕೊಂಡು ಹೋಗಿ ಎಲ್ಲೋ ಇದು ಮಾಡಿ ತಂದಾಕಿದ್ದಾರೆ. ಯಾಕಂದ್ರೆ ಇವ್ರು ಕ್ರೂರಿಗಳು ಯಾರು ಮಾಡೋದು ಅಂದ್ರೆ ಈ ಕ್ರೂರಿಗಳೇ. ಈ ಹ್ಮ್ 4 ಜನ ಇದಾರಲ್ಲ ಕ್ರೂರಿಗಳು, ಇವ್ರೇನೆ. ಹೌದು. ಯಾಕಂದ್ರೆ ಇವ್ರು ಗಾಂಜಾ ಹೊಡೆದಿರ್ತಾರೆ, ಫುಲ್ ನಿಶಾದಲ್ಲಿ ಇರ್ತಾರೆ. ಹೌದು. ಅದು ನೋಡೋರ್ಗೆ ಅದು ಇಲ್ಲ ಗೊತ್ತಾಗಲ್ಲ. ಇಲ್ಲ ಮೇಡಮ್, ಹಾ ಈ ಸೌಜನ್ಯನು ಹೋಗ್ತಾ ಬರ್ತಾ ಇಲ್ಲಲ್ಲ, ಆ ದಾರಿ ಭಾರಿ ಇದು ದಾರಿ ಅದು. ಯಾವ್ದು ಗೊತ್ತುಂಟ? ಪಾಂಗಳಕ್ಕೆ ಹೋಗುದು. ಹಾ ಹಾ ಇವಳನ್ನ ಅವ್ರು ತುಂಬಾ ದಿವಸದಿಂದ ನೋಡಿದ್ದಾರೆ.